ಸುಣ್ಣ ಆಗಿ ಗೊಡ್ಡು ಬಿದ್ದು ಕೆಟ್ಟಾಗಿರೋ ಕೇಸ್ನ ಏನೋ ಗೆದ್ದು ಬಿಟ್ಟೇನೋ ಒಂಥರ ಬಿಲ್ಡಪ್ ಕೊಟ್ಟಲ್ಲಯ್ಯ. ಅಯ್ಯ ನಾನೆಲ್ಲೋ ನಿನ್ನೊಬ್ಬರಕ್ಕೆ ನಿನ್ ಬಿಲ್ಡಪ್ಗೆ ನರ್ಸ್ ಸರೋಜ ಗಡ 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 ಅಂತ ನಡಗಿ ಎಲ್ಲ ಬಾಯಿ ಬಿಟ್ಟಿದ್ದಾಳೆ ಅಂತ ತಿಳ್ಕೊಂಡು ಅವಳು ಏನೇನೋ ಬಾಯಿ ಬಿಟ್ಟಿದ್ದಾಳೆ ಅಂತ ಕೇಳೋಕೆ ನಾನು ಕಾಯ್ತಾ ನಿಂತಿದ್ನಲ್ಲಯ್ಯ. ತುಂಬಾ ಕಷ್ಟಪಟ್ಟು ಹಿಡಿದಿದ್ನಲ್ಲ ಅದಕ್ಕೆ. ನೋಡಯ್ಯ, ನೀನು ಗೆದ್ದು ಬಂದಿರೋದ್ರ ಬಗ್ಗೆ ಎಷ್ಟೊತ್ತನ್ನ ಮಾತಾಡು, ಏನನ್ನ ಮಾತಾಡು, ಮೈಯೆಲ್ಲ ಕಿವಿಯಾಗಿ ಕೇಳಿಸ್ಕೊಂಡು. ಆದ್ರೆ ಸೋತ್ ಬಂದಾಗ ಒಂದ್ ಲೈನ್ ಮೇಲೆ ಹೇಳ್ಬೇಡಪ್ಪ, ಕೇಳೋ ಪೇಷನ್ಸ್ ಇರಲ್ಲ. ಅಲ್ಲ ಮಾವ, ದಿಢೀರಂತ ಬಂದು ನಮ್ಮ ಸೀನಿಯರ್ ಆಫೀಸರ್ ಕರೆದ್ರೆ ನಾನೇನ್ ಮಾಡ್ಲಿ ಹೇಳಿ? ಅಯ್ಯ, ಯಾವುದೋ ಒಂದು ಇಂಪಾರ್ಟೆಂಟ್ ಕೇಸು ನ್ಯಾಷನಲ್ ಲೆವೆಲ್ ಕ್ರಿಮಿನಲ್ ಸಂಬಂಧಪಟ್ಟಿದ್ದು, ಅದನ್ನೇ ಡೀಲ್ ಮಾಡ್ತಾ ಇದ್ದೀನಿ, ನಿಮ್ ಜೊತೆ ಬರೋಕ್ಕಾಗಲ್ಲ ಅಂತ ಒಂದು ಸಣ್ಣ ಸುಳ್ಳು ಹೇಳ್ಬೋದಿತ್ತಲ್ವಾ? ಅದೆಂಗಾಗುತ್ತೆ ಮಾವ? ನಾನೇ ಬುಕ್ ಮಾಡದೇ ಇರೋ ಕೇಸ್ನ ಡೀಲ್ ಮಾಡ್ತಿದ್ದೆ. ಆ ವಿಷಯ ಅವ್ರಿಗೇನಾದ್ರು ಗೊತ್ತಾಗಿದ್ರೆ ನನ್ ಬುಡಕ್ಕೆ ಬರ್ತಿರ್ಲಿಲ್ವಾ? ಅಯ್ಯೋ, ಇಷ್ಟು ವರ್ಷ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡಿದ್ಯಾ, ಆಫ್ಟರ್ ಆಲ್ ಒಬ್ಬ ಸೀನಿಯರ್ ಮೇಂಟೈನ್ ಮಾಡಕ್ ಗೊತ್ತಿಲ್ವಾ? ಅಯ್ಯ ಜಯದೇವ, ನೀನು ಸಾಧಾರಣ ಇನ್ಸ್ಪೆಕ್ಟರ್ ಅಲ್ಲಯ್ಯ, ಈ ಮಿನಿಸ್ಟರ್ ವಜ್ರಮುನಿ ಗೌಡನ ಅಳಿಯ. ನಿಮ್ಮ ಮಾವನ ಗತ್ತಲ್ಲಿ ಒಂದು 4 ಕಾಣಿನಾದ್ರೂ ಉಳಿಸ್ಕೊಂಡು ಕೇಸ್ಗಳು ಬಂದಾಗ ಒಂಚೂರು ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡ. ಆವಾಗ ತಾನೇ ನಾನು ಕೂಡ ನನ್ನ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ನಿನಗೊಂದು ಒಳ್ಳೆ ಪೋಸ್ಟ್ ಪ್ರಮೋಷನ್ ಕೊಡ್ಸೋಕೆ ಸಾಧ್ಯ. ಹೊರಗಡೆ ಸೀರಿಯಸ್ ಆಗಿ ಇರ್ತೀನಿ, ನನ್ನ ಮಗ ನಮ್ಮ ಮಾವನ ಹತ್ರ ಬರ್ತಿದ್ದ ಹಾಗೆ ಅದೇನಾಗುತ್ತೋ ಏನು ಬಗ್ಗಿ ಹಲ್ಗಿಜಿನ ಮಾತಾಡ್ಬೇಕು ಅನ್ಸುತ್ತೆ. ನನಗೂ ಹುಲಿ ಥರನೇ ಇರಬೇಕು ಅನ್ಸುತ್ತೆ. ಆದ್ರೆ ಏನು ಮಾಡೋದು, ನಾನು ಈ ಮನೆ ಅಳಿಯ ಅನ್ನೋದು ನೆನಪಾಗ್ತಿದ್ದ ಹಾಗೆ ಕಿವಿಗಳು ತಾನಾಗೆ ಕಿವಿ ಮುಟ್ಟುತ್ತೆ. ಜಯದೇವ, ಈಗ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಕೇಳು. ಮುಖ್ಯವಾದ ವಿಷಯನಾ? ಏನ್ ಮಾವ? ಅಯ್ಯೋ, ಶ್ರಾವಣಿ ಮನೆಗೆ ಬಂದಿದ್ಲಯ್ಯ, ನಾನು ಅವಳ ಹತ್ರ ಮೋಸ್ಟ್ಲಿ ಮದುವೆಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ದುಡ್ಡು ನಾನೇ ಕೊಡ್ತೀನಿ, ಆದ್ರೆ ನೀನು ಮದುವೆಗೆ ಹೋಗ್ಬಾರ್ದು ಅಂತ ಹೇಳಿದೆ. ಅದಕ್ಕೆ ಅವಳು ವಿಧಿ ದೇವರು ಹಣೆ ಬರ ಅಂತ ಎಲ್ಲ ಮಾತಾಡಿ ಏನಾಗಬೇಕು ಅದು ಆಗುತ್ತೆ, ಹೇಳಕ್ಕಾಗಲ್ಲ, ನೀವು ಕೂಡ ಮದುವೆಗೆ ಬಂದ್ರು ಬರ್ಬೋದು ಅಂದ್ಬಿಟ್ಲು ಚಾಲೆಂಜ್ ಮಾಡಿದ್ಲಯ್ಯ. ದೇವ್ರಾಟ, ನಾನು ಮದ್ವೆಗೆ ಹೋಗ್ಲೇಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಆ ದೇವ್ರು ತಡಿತಾ ಇದ್ದಾನೆ. ಎಲ್ಲ ದೇವ್ರಿಚ್ಛೆ. ದೇವ್ರಿಚ್ಛೆ ಯಾವತ್ತೂ ನಮ್ಮ ಆಸೆಗೆ ವಿರುದ್ಧವಾಗೇ ಇರುತ್ತೆ. ಅವನ ಆಜ್ಞೆಗೆ ನಾವು ತಲೆ ಬಾಗ್ಲೇಬೇಕಲ್ವಾ? ನನ್ನನ್ನು ಹೋಗ್ದಿರೋ ಹಾಗೆ ಮಾಡಿದ ಆ ದೇವ್ರು ನಿಮ್ಮನ್ನ ಹೋಗೋ ಹಾಗೆ ಮಾಡಿದ್ರೆ ನೀವು ಹೋಗ್ಲೇಬೇಕಲ್ವಾ ಮಾವ? ಮನಸ್ಸು ನಿನ್ನ ಮನಸ್ಸಲ್ಲಿದೆ, ನಿನ್ನ ಮನಸ್ಸಲ್ಲಿರೋದೇ ಬಾಯಲ್ಲಿ ಬಂದಿದೆ, ಅದಕ್ಕೆ ನೀನು ಅಷ್ಟು ಕಾನ್ಫಿಡೆಂಟ್ ಆಗಿ ನನ್ನೇ ಚಾಲೆಂಜ್ ಮಾಡ್ತಿದ್ಯಾ. ಚಾಲೆಂಜ್? ಚಾಲೆಂಜ್? ಅವಳೇನ್ ಮಾಡ್ತಾಳೆ ಬಿಡಿ ಮಾವ. ಅಷ್ಟೇ ನೀನು ಅವಳು ಜಡ್ಜ್ ಮಾಡಿರೋದು. ಆ ಶ್ರಾವಣಿ ಸಾಮಾನ್ಯದವಳಲ್ಲಯ್ಯ, ಅವಳು ಚಾಲೆಂಜ್ ಗೆಲ್ಲಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾಳೆ. ಆದ್ರೆ ಅವಳು ಏನು ಮಾಡಿದ್ರು ಈ ಸರ್ತಿ ಅವಳು ಗೆಲ್ಲಬಾರ್ದು, ನಾನು ಗೆಲ್ಲಬೇಕು, ಗೆಲ್ಲಲೇಬೇಕು. ಅದಕ್ಕೋಸ್ಕರ ನೀನು ನಾನು ಹೇಳ್ದಾಗ ಮಾಡಲೇಬೇಕು. ಏನ್ ಮಾಡ್ಬೇಕು ಮಾವ? ನೀನು ಆಗ್ಲಿ ಸದ್ಯಕ್ಕೆ ಆ ನರ್ಸ್ ವಿಷಯನ ಬಿಟ್ಟಾಗ ನಾನು ಏನು ಹೇಳಿದ್ನೋ ಅದನ್ನ ಮಾಡು. ಸರಿ. ಅಕಸ್ಮಾತ್ ನಾನೇನಾದರೂ ಈ ಚಾಲೆಂಜಲ್ಲಿ ಗೆದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ನೋಡಿದಾಗ ನಮ್ಮ ಮಗ್ಳಲ್ಲಿ ಮುಳ್ಳಾಗಿರೋ ಶ್ರಾವಣಿ ಈ ಮನೆಗೆ ಸೊಸೆಯಾಗಿ ಬರಲ್ಲ. ಎರಡನೇದು, ಶ್ರಾವಣಿ ಕೋರ್ತಿರೋ ಹಾಗೆ
ಅಹಲ್ಯಾಗೊಂದು ಐಡೆಂಟಿಟಿ ಕೊಡಬೇಕು, ಪಬ್ಲಿಕ್ ಆಗಿ ಅವಳು ನನ್ನ ಹೆಂಡತಿ ಅಂತ ಒಪ್ಕೋಬೇಕು ಅನ್ನೋ ಪ್ರಾಬ್ಲಮ್ಮು ಶಾಶ್ವತವಾಗಿರಲ್ಲ. ಸರಿ ಮಾವ, ಆದ್ರೆ ಗೀದ್ರೆ ಎತ್ತು ನೇಗ್ಲು ಗುಂಡು ಊಸಿ ಸೂಜಿ ಅಂತ ನನ್ನ ಹತ್ರ ಮಾತಾಡ್ಬೇಡ. ನಾನು ಏನು ಹೇಳಿದ್ನೋ ಅದನ್ನು ಮಾಡು, ಅಷ್ಟು ಮಾಡು. ಸರಿ ಆಯ್ತು. ಶ್ರಾವಣಿ, ಶ್ರಾವಣಿ, ನಾಗಾರ್ಜುನ್, ಏನಪ್ಪ ನಾಗಾರ್ಜುನ್, ನಿನಗೆ ಇವಳನ್ನ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಹುಡುಗಿನೇ ಸಿಗೋದಿಲ್ವಾ? ಅತ್ತೆ, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಇವಳು ಏನೇ ತಪ್ಪು ಮಾಡಿದ್ರು, ಇವಳಿಂದ ನಿಮ್ಮ ಮನೇಲಿ ರಾಧಾಂತಗಳ ಮೇಲೆ ರಾಧಾಂತಗಳಾದರೂ ಇವಳಿಗೆ ಖಂಡಿಸಿ ಬುದ್ಧಿ ಹೇಳೋದು ಬಿಟ್ಟು ಇವಳನ್ನೇ ಓಲೈಸೋದಕ್ಕೆ ಬರ್ತಿದ್ರಲ್ಲ, ಇದರಿಂದ ಇವಳಿಗೆ ಸದರ ಆಗಲ್ವಾ? ನೀವು ಇವಳು ಹಿಂದಿಂದೆ ಬಂದರೆ ಇವಳಿಗೇನು ಅನ್ಸುತ್ತೆ? ನಾನು ಏನು ಮಾಡಿದ್ರು ನಡೆಯುತ್ತೆ, ಏನು ಮಾತಾಡಿದ್ರು ನಡೆಯುತ್ತೆ ಅಂತ ನಿಮ್ಮ ತಲೆ ಮೇಲೆ ಕೂತ್ಕೋತಾಳೆ. ತಲೆಗೆ ಬಂದು ತಲೆ ಹರಟೆ ಮಾಡ್ತಾಳೆ. ಇವಳಿಂದ ಯಾರಿಗೂ ನೆಮ್ಮದಿ ಇಲ್ಲ. ನಾವು ದೊಡ್ಡವರು, ಒಬ್ರು ಮುಖ ಒಬ್ರು ನೋಡೋ ಹಾಗಿಲ್ಲ. ಮತ್ತೆ ನೀವು ತಪ್ಪು ತಿಳ್ಕೊಂಡಿದ್ದೀರ. ನಡೆದಿದ್ರಲ್ಲಿ ಶ್ರಾವಣಿದೇನು ತಪ್ಪಿಲ್ಲ. ಆಗ ನೋಡಿದರೆ ತಪ್ಪೆಲ್ಲ ನಂದೆ. ಇಷ್ಟೆಲ್ಲ ಆಗಿದೆ ಅಂದರೆ ಅದಕ್ಕೆಲ್ಲ ಮೂಲ ಕಾರಣ ನಾನು. ನೀನು ಹೇಗಪ್ಪ ಇದಕ್ಕೆ ಕಾರಣ ಆಗ್ತೀಯಾ? ನಾನು ಆವೇಶದಲ್ಲಿ ದುಡುಕಿ ಮೌಸಮಿ ಮದುವೆನ ಗ್ರ್ಯಾಂಡಾಗಿ ಮಾಡಿಕೊಡ್ತೀನಿ ಅಂತ ಹುಡುಗನ ತಂದೆಗೆ ಮಾತು ಕೊಟ್ಬಿಟ್ಟು ಬಂದೆ. ದುಡ್ಡೆಲ್ಲೂ ಅರೇಂಜ್ ಮಾಡೋಕ್ಕಾಗದೆ ನಾನೇ ನಮ್ಮ ಅಪ್ಪನ ಹತ್ರ ದುಡ್ಡಿಗಾಗಿ ಕೈ ಚಾಚಿದೆ. ಅದಕ್ಕೆ ಅವ್ರು ಕೊಡ್ತೀನಿ ಅಂತಲೂ ಒಪ್ಕೊಂಡ್ರು. ಆದರೆ ಶ್ರಾವಣಿ ಆಗಲಿ ನಮ್ಮ ಮನೆಯವ್ರು ಯಾರೂ ಆಗಲಿ ಈ ಮದುವೆಗೆ ಹೋಗಬಾರ್ದು ಅಂತ ಹೇಳಿ ಕಂಡೀಷನ್ ಹಾಕಿದರು. ಜೊತೆಗೆ ಈ ಮಾತನ್ನು ಶ್ರಾವಣಿನೇ ಖುದ್ದಾಗಿ ನನ್ನ ಹತ್ರ ಬಂದು ಹೇಳಬೇಕು ಅಂತಲೂ ಸ್ಪೆಷಲ್ ಕಂಡೀಷನ್ ಹಾಕಿದರು. ನಮ್ಮ ಅಪ್ಪನ ತಂತ್ರನ ನಾನು ಅರ್ಥ ಮಾಡ್ಕೊಳ್ದೆ ಶ್ರಾವಣಿನ ಕರ್ಕೊಂಡು ಹೋಗಿ ನಾನು ಅವ್ರ ಮುಂದೆ ನಿಲ್ಲಿಸಿದೆ. ಅಲ್ಲಿ ಇವಳ ಜೊತೆ ಅವರು ಮಾತಿಗೆ ಮಾತು ಬೆಳೆಸಿ ಇವಳನ್ನ ರೊಚ್ಚಿಗೆಪ್ಸಿ ಇವಳು ಬಾಯಿಂದ ಬರಬಾರ್ದು ಮಾತುಗಳನ್ನು ಬರೆಸಿ ಇವಳು ಮಾಡದೇ ಇರೋಂಥ ಚಾಲೆಂಜ್ನ ಇವಳೇ ಮಾಡಿದಾಳೆ ಅನ್ನೋ ಹಾಗೆ ಮಾಡಿಬಿಟ್ರು. ನಾನು ಇವಳನ್ನ ನಮ್ಮ ತಂದೆ ಹತ್ರ ಕರ್ಕೊಂಡು ಹೋಗದೇ ಇದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ತಪ್ಪು ನಂದೆ. ಇಷ್ಟಕ್ಕೆಲ್ಲ ಕಾರಣ ನಾನೇ. ಸುಮ್ಮನೆ ನೀನು ಇವಳನ್ನ ಸಮರ್ಥಿಸ್ಕೊಂಡು ಬರಬೇಡಪ್ಪ. ನೀನು ಇವಳನ್ನ ಕರ್ಕೊಂಡು ಹೋದೆ. ನಿಮ್ಮ ತಂದೆ ಒಂದು 4 ಮಾತು ಜಾಸ್ತಿನೇ ಆಡಿದ್ರು ಅಂತ ಇಟ್ಕೋ. ಇವಳು ಬುದ್ಧಿಗೆ ಏನಾಗಿತ್ತು? ದೊಡ್ಡವ್ರ ಮುಂದೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕಾಗಿತ್ತು ತಾನೆ. ಅವ್ರು ಮಾತಾಡಿದ್ರು ಅಂತ ಇವಳು ಅವ್ರ ಸಮಕ್ಕೂ ಮಾತಾಡ್ಬಿಡೋದಾ? ಅಯ್ಯೋ ಅತ್ತೆ, ನಮ್ಮಪ್ಪ ಹೇಗೆ ಮಾತಲ್ಲೇ ಸಿಕ್ಕಾಕ್ಸಿದ್ರು ಅಂದರೆ ಇವಳ ಜಾಗದಲ್ಲಿ ನಾನೇ ಇದ್ದಿದ್ರು ನಾನು ಹಾಗೆ ಮಾತಾಡಿರ್ತಿದ್ದೆ, ಇನ್ನೂ ಕಟುವಾಗೆ ಮಾತಾಡ್ತಿದ್ದೆ. ಕೊನೆಗಂತೂ ಶ್ರಾವಣಿ ಸೈಲೆಂಟ್ ಆಗ್ಬಿಟ್ಲು. ಅಪ್ಪ ಇವಳೇ ಚಾಲೆಂಜ್ ಮಾಡಿರೋ ಥರ ಪ್ರೆಸೆಂಟ್ ಮಾಡಿಬಿಟ್ರು. ಹೆತ್ತ ತಾಯಿ ನಾನು. ಕೆಲವೊಂದ್ಸಲ ನನಗೆ ಇವಳ ಮಾತುಗಳನ್ನ ಸಹಿಸ್ಕೊಳಕ್ಕಾಗಲ್ಲ. ಇನ್ನು ನಿಮ್ಮ ತಂದೆ ಹೇಗಪ್ಪ ಸಹಿಸ್ಕೋತಾರೆ? ಅವ್ರ ವಯಸ್ಸೇನು, ಅವ್ರ ಅನುಭವ ಏನು? ಅವ್ರ ಮುಂದೆ ಹೋಗಿ ವೇದ ಅಂತ ದೈವಲೀಲೆ ಅಂತೆಲ್ಲ ಇವಳು ಮಾತಾಡ್ಬೋದಾ? ಅದಕ್ಕೆ ಅವ್ರು ಹಾಗೆ ಹೇಳಿರ್ತಾರೆ. ಅದು ಹಾಗಲ್ಲ ಅತ್ತೆ. ಮೇಲಿನ ಮೇಲೆ ನಿನ್ನ ತಂದೆ ಸವಾಲು ಹಾಕ್ತಿದ್ದಾಳೆ. ಪದೇ ಪದೇ ಅವ್ರ ಆತ್ಮಾಭಿಮಾನಕ್ಕೆ ಅವಮಾನ ಮಾಡಿ ಅವ್ರ ಮನ್ಸಿಗೆ ನೋವು ಮಾಡ್ತಾ ಇದ್ದಾಳೆ. ನಿನಗೆ ಇವಳನ್ನ ಏನು ಅನ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಸಾಲದಕ್ಕೆ ನಿಮ್ಮ ತಂದೆನ ಬೈತಾ ಇದೆಯಾ? ಒಂದೋ ಇವಳು ನಿನಗೆ ಮಂಕ್ ಬೂದಿ ಎರಚಿದಾಳೆ, ಇಲ್ಲ ನಿನಗೆ ಇವಳು ಹುಚ್ಚು ಹಿಡ್ದಿದೆ. ಈ
ಮಾಯೆಯಿಂದ ನೀನು ಆದಷ್ಟು ಬೇಗ ಹೊರಗೆ ಬರಬೇಕು. ಅಮ್ಮ, ಅತಿ ಆಯ್ತು ನಿಂದು. ಏನ್ ಮಾತಾಡ್ತಿದ್ಯಾ ನೀನು? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ದು ಮಾತಾಡ್ತಿದ್ಯಾ? ನಾಗಾರ್ಜುನ ನನ್ನ ಬಾವಿ ಗಂಡ, ನಿನಗೆ ಅಳಿ ಆಗೋರು. ಓ, ಇವ್ರು ನಿನ್ನ ಭಾವಿ ಗಂಡ, ನನ್ನ ಅಳಿಯ ಆಗೋರು. ಭ್ರಮೆ ಕಣೆ, ನಿನಗೆಲ್ಲ ಭ್ರಮೆ. ನೀನು ಇವ್ರ ತಂದೆಗೆ ಅವಮಾನಗಳ ಮೇಲೆ ಅವಮಾನಗಳು ಮಾಡಿದ್ಮೇಲೂ ನಿಮ್ಮಿಬ್ರು ಮದುವೆ ನಡೆದು ಇವ್ರು ನನ್ನ ಅಳಿಯಾಗಿ ನೀನು ಅವ್ರ ಮನೆ ಸೊಸೆಗೆ ಹೋಗ್ತೀನಿ ಅಂತ ಅನ್ಕೊಂಡಿದೀಯಾ? ಕನಸು ಕಣೆ, ಇದು ಕನಸಲ್ಲೂ ಆಗೋದಿಲ್ಲ. ಇದಕ್ಕೆ ಹೀಗೇನೋ ಆಗತ್ತೆ, ಎಲ್ಲರೂ ಸೇರಿಕೊಂಡು ನಮ್ಮಿಬ್ಬರನ್ನ ಎಲ್ಲಿ ದೂರ ಮಾಡಿಬಿಡ್ತಾರೋ ಅಂತ ಹೆದರ್ಕೊಂಡು ನಿನ್ನ ಹತ್ರ ಮಾತಾಡೋದಿಕ್ಕಂದೆ. ನೀವೇನು ಹೆದರ್ಬೇಡಿ ನಾಗಾರ್ಜುನ್, ನಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಿದೆ ನೀವು ನನಗೆ, ನಾನು ನಿಮಗೆ ಅಂತಾನೆ ಹುಟ್ಟಿರೋರು. ನಮ್ಮಿಬ್ರನ್ನ ಬೇರೆ ಬೇರೆ ಮಾಡೋದಕ್ಕೆ ಈ ಭೂಮಿ ಮೇಲಿನ ಯಾವ ಜೀವ ಜಂತುಗೂ ಸಾಧ್ಯ ಇಲ್ಲ. ನಾನು ಈ ಜನ್ಮದಲ್ಲಿ ಮದುವೆ ಅಂತ ಆಗೋದಾದ್ರೆ ಅದು ಇವ್ರನ್ನೇ. ಇನ್ನೂ ಹೇಳಬೇಕು ಅಂದ್ರೆ ನಾನು ಇವ್ರಿಗೋಸ್ಕರನೇ ಹುಟ್ಟಿರೋದು, ಇವ್ರನ್ನೇ ಮದುವೆ ಆಗೋದು. ಇದು ನಿಶ್ಚಯ. ಮಗಳಿಗೆ ನಿಶ್ಚಯ ಆಗಿರೋ ಗಂಡು ಬಂದಿದ್ದಾರೆ. ಕುಡಿಯೋದಕ್ಕೆ ಏನಾದರೂ ಮಾಡ್ಕೊಂಡ್ ಬರ್ತೀಯಾ? ಹೋಗಿ ಮಾಡ್ಕೊಂಬ. ಯಾಕೆ ನಾಗಾರ್ಜುನ್ ಹಾಗೆ ನೋಡ್ತಿದ್ದೀರಿ? ನಮ್ಮ ಮದುವೆ ಖಂಡಿತ ನಡೆಯುತ್ತೆ. ನಮ್ಮ ಮದುವೆ ನಡೆಯುತ್ತೆ ಅಂತ ಯಾವ ನಂಬಿಕೆಯಿಂದ ಹೇಳ್ತಾ ಇದೆಯಾ ಶ್ರಾವಣಿ? ನಾನು ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನೀವು ನನ್ನ ಅಷ್ಟೇ ಪ್ರೀತಿ ಮಾಡ್ತೀರಾ ಅಲ್ವಾ? ಪ್ರೀತಿನ ಪ್ರೀತಿಯಿಂದ ಪ್ರೀತಿಸಿದ್ರೆ ಹಾಗೆ ಪ್ರೀತಿಸೋರ್ನ ಪ್ರೀತಿ ಯಾವತ್ತೂ ಕೈ ಬಿಡೋದಿಲ್ಲ. ಪ್ರೀತಿಲಿ ನಂಬಿಕೆ ತುಂಬ ಮುಖ್ಯ ನಾಗಾರ್ಜುನ್. ನನಗೆ ನನ್ನ ಮೇಲೆ ನಂಬಿಕೆ ಇದೆ, ಪ್ರೀತಿ ಮೇಲೂ ನಂಬಿಕೆ ಇದೆ. ನನಗೆ ನಿನ್ನ ಮೇಲೆ, ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ಶ್ರಾವಣಿ. ಪುರೋಹಿತ್ರೆ, ಹೇಳಿದ್ದೆಲ್ಲ ಅರ್ಥ ಆಯ್ತಾ? 15ನೇ ತಾರೀಕು ಯಾವುದೇ ಕಾರಣಕ್ಕೂ ನಿಮ್ಮ ದೇವಸ್ಥಾನದಲ್ಲಿ ಮೌಸಮಿಗೂ ಸೂರಜ್ಗೂ ಮದುವೆ ನಡೀಬಾರ್ದು. ನಮ್ಮ ದೇವಸ್ಥಾನ ಅವತ್ತು ಖಾಲಿ ಇರೋದಿಲ್ಲ, ನೀವು ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಮದುವೆ ಬುಕ್ ಮಾಡಿದ್ರಲ್ಲ ಆ ಶ್ರಾವಣಿ ನಾಗಾರ್ಜುನ ಅವ್ರಿಗೆ ಹೇಳಬೇಕು. ಸಾಹೇಬ್ರೆ, ಕಾರಣ ಕೇಳಿದ್ರೆ ರೇ, ಏನಾದರೂ ಹೇಳಿ ನಿಭಾಯಿಸ್ರಿ, ಇಲ್ಲ ದಬಾಯಿಸಿ. ಆದರೆ ಯಾವುದೇ ಕಾರಣಕ್ಕೂ ಆ ಮದುವೆ ನಡೀಬಾರ್ದು. ಪುರೋಹಿತ್ರೆ, ನೀವೆಲ್ಲ ತಿಳ್ಕೊಂಡಿರೋರು, ನಿಮ್ಮಷ್ಟು ನಾನು ತಿಳ್ಕೊಂಡಿರೋನಲ್ಲ. ಆದರೂ ಒಂದು ಮಾತು ಹೇಳ. ಹೇಳಿ ಸಾಹೇಬ್ರೆ. ಜಾಡನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅಂತಾರೆ, ಕೇಳಿದ್ದೀರಾ? ಕೇಳಿದ್ದೀನಿ ಸಾಹೇಬ್ರೆ. ನೀವು ಜಾಣನ ಇಲ್ಲ ಕೋಣನ? ಜಾಣ.
ಜಾಡ್ರಾಗಿ ಏನು ಮಾಡ್ತೀರೀಗ? ದೇವಸ್ಥಾನಕ್ಕೆ ಹೋಗಿ 15ನೇ ತಾರೀಕು ಬುಕ್ ಮಾಡಿದವರಿಗೆ ಕ್ಯಾನ್ಸಲ್ ಹೇಳ್ಬಿಡ್ತೀನಿ. ವೆರಿ ಗುಡ್. ಆಮೇಲೆ 15ನೇ ತಾರೀಕು ದೇವಸ್ಥಾನ ಬಾಗಿಲು ತೆಗಿಯೋದೇ ಇಲ್ಲ ಸಾಹೇಬ್ರೆ. ದೇವಸ್ಥಾನ ಬಾಗಿಲು ಹಾಕಿಬಿಟ್ಟು ಧರ್ಮಸ್ಥಳಕ್ಕೆ ತಿರುಪತಿಗೆ ಹೋಗ್ಬಿಡ್ತೀನಿ. ವೆರಿ ಗುಡ್. ಅರ್ಚಕರಂದ್ರೆ ಹೀಗಿರ್ಬೇಕು. ಬೆರಳು ತೋರಿಸಿದ್ರೆ ಅಷ್ಟನೇ ನುಂಗ್ತಿರಲ್ಲ, ಇಲ್ಲ ಅಂದ್ರೆ ನಾವು ನಿಮ್ಮನ್ನು ನುಂಗ್ತೀವಲ್ಲ. ಹೋಗಿ ಬನ್ನಿ ಪುರೋಹಿತ್ರೆ, ಏನು ಹೇಳಿದ್ರೋ ಅದನ್ನು ಮಾಡಿ. ಆಗಲಿ ಸಾಹೇಬ್ರೆ. ಹಲೋ ಮಾವ. ಹಾಂ, ಅರ್ಚಕರನ್ನ ಹೋಮ್ ಕುಂಡದಲ್ಲಿ ಅದ್ದಿ ಎತ್ತಿದಾಯ್ತು. ಮದುವೆ ಬುಕ್ ಮಾಡಿರೋ ದೇವಸ್ಥಾನನೂ ಕ್ಯಾನ್ಸಲ್ ಆಯಿತು. ಆಲ್ಮೋಸ್ಟ್ ಆಲು ಮದುವೆನೂ ಕ್ಯಾನ್ಸಲ್ ಆದಂಗೆ. ಹಲೋ. ಹಾಂ ಹೇಳಿ. ಅಯ್ಯೋ, ವೈರಾಗ್ಯದಲ್ಲಿ ಆಡಿರೋ ಮಾತನ್ನ ಸೀರಿಯಸ್ ಆಗಿ ತಗೊಳಕ್ಕಾಗತ್ತಾ? ಏನು ನೀವು ಹೇಳ್ತಿರೋದು ನಿಜನಾ? ನೀವೇನು ಟೆನ್ಷನ್ ಆಗಬೇಡಿ, ನಾನು ನೋಡ್ಕೊಳ್ತೀನಿ. ಏನೋ ಸುಮ್ಮನೆ ಹಾಗೆ ಮಾಡಿರ್ತಾಳಷ್ಟೇ. ಹಾಂ, ನಾನು ನೋಡಿ ಹೇಳ್ತೀನಿ. ಓಕೆ, ನಾನು ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ. ಸರಿ. ಯಾರು ಫೋನ್ ಶ್ರಾವಣಿ? ಯಾಕೆ ಗಾಬರಿ ಆಗಿದ್ಯಾ? ಸೂರಜ್ ಕಾಲ್ ಮಾಡಿದ್ರು. ಮೌಸ್ಮಿ ಫೋನ್ ರಿಸೀವ್ ಮಾಡ್ತಿಲ್ವಂತೆ. ಸೂರಜ್ ಮತ್ತೆ ಅವ್ರ ತಂದೆ ಇಬ್ರು ಮೌಸ್ಮಿ ಕಾಲ್ ಮಾಡ್ತಿದಾರಂತೆ. ಅವಳ ಕಡೆಯಿಂದ ಒಂದು ರೆಸ್ಪಾನ್ಸು ಬರ್ತಿಲ್ವಂತೆ. ಅದಕ್ಕೆ ಇವರಿಬ್ರು ಟೆನ್ಷನ್ ಆಗಿದ್ದಾರೆ. ಅವಳು ನಮಗೆ ಹೇಳ್ದಾಗೆ ಸೂರಜ್ ತಂದೆನ ಕರೆಸಿ ಈ ಮದುವೆನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದಾಳಂತೆ. ಈಗ ನೋಡಿದ್ರೆ ಒಂದು ಕಾಲ್ ರಿಸೀವ್ ಮಾಡ್ತಿಲ್ವಂತೆ. ಅದಕ್ಕೆ ಸೂರಜ್ ಮನೆಗೆ ಹೋಗಿ ನೋಡಿ ವಿಷಯ ತಿಳಿಸಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಫೋನ್ ತೆಗಿತಿಲ್ವಾ? ಯಾಕಿರ್ಬೋದು? ಮೌಸಮಿ ಫೋನ್ ರಿಂಗ್ ಆಗ್ತಾ ಇದೆ, ರಿಸೀವ್ ಮಾಡ್ತಾ ಇಲ್ಲ. ಛೇ, ಅಹಲ್ಯ ಆಂಟಿನೂ ಫೋನ್ ರಿಸೀವ್ ಮಾಡ್ತಿಲ್ಲ. ಏನ್ ಮಾಡೋದು? ಸರಿ ನಡಿ, ಅವ್ರ ಮನೆಗೆ ಹೋಗಿ ನೋಡೋಣ. ಸರಿ ಅಮ್ಮ, ಅಹಲ್ಯ ಆಂಟಿ ಮನೆಗೆ ಹೋಗಿ ಬರ್ತೀನಿ. ಬನ್ನಿ. ಬರ್ತೀನಿ.